A very good morning, dear students. Welcome back to the computer science class. In this class, I am going to discuss on the continuation of the chapter 5, that is problem solving methodologies. In the earlier sessions, we came across all these topics, is it right? So what do you mean by algorithm? What do you mean by flowcharts? And I gave syntax and flowcharts of programming constructs like if else, nested if, and then switch statements. So these are all what? These are all selection statements. And then what is iteration statements? That is for loop, while loop, and do while loop. So these are all iteration statements. Okay, so these are all what? Conditional statements. So there is a condition, based on that condition the decision is made. But there are some unconditional statements also I discussed in the last class, this also. So that is break, exit, continue, and go to. So all these topics I discussed, I covered in the last classes, is it right? So in today's class, I am going to discuss on what are the characteristics of a good program. That is, if you write a program, what must be the characteristics? What should be there to achieve it as a good program? So that is the one thing. Then there are many ways to approach in the sense there are many ways to solve a problem. So what are the ways? Top-down analysis, stepwise refinement, bottom-up design. So these are all what? Approaches to problem solving. Okay. So next is programming techniques. So what are the programming techniques we have? So that also we will be discussing in today's class. So these are the three main topics we are going to discuss in today's class. Okay. So first one is characteristics of a good program. So what are the characteristics? Efficient and effective and efficient. So E and E ಅಂತಾರಲ್ಲ ಅದು. So E and E ಅಲ್ಲಿ ನಿಮಗೆ ಏನು ಅಂದರೆ the logic used in the program should always produce a correct results and the execution time should be faster. ಸೊ ಅಂದರೆ ಯಾವಾಗಲೂ ನಾವು ಪ್ರೋಗ್ರಾಮ್ ಏನೇ ಎಕ್ಸಿಕ್ಯೂಟ್ ಮಾಡಿದ್ರೂ ಆ ಪ್ರೋಗ್ರಾಮು ಬರೆಯುವಂಥ ಪ್ರೋಗ್ರಾಮು ಯಾವಾಗಲೂ ಕರೆಕ್ಟ್ ಔಟ್ಪುಟ್ ಕೊಡಬೇಕು. ಅದೇ ಅಲ್ವಾ ನಮ್ಮ ಪ್ರೋಗ್ರಾಮ್ ಬರೆಯೋ ಮೇನ್ ಉದ್ದೇಶ. ಸೊ ಅದಕ್ಕೆ ಅದು ಎಫಿಷಿಯೆಂಟ್ ಆಗಿರಬೇಕು ಆ್ಯಂಡ್ ಎಫೆಕ್ಟಿವ್ ಅಂತಂದರೆ ಅದು ಕರೆಕ್ಟಾಗಿ ರಿಸಲ್ಟ್ಸ್ ಕೊಡಬೇಕು ವಿತ್ ಮೋರ್ ಅಕ್ಯುರೇಸಿ ಅಂದರೆ ಕರೆಕ್ಟ್ ಇರಬೇಕು ಆ್ಯಂಡ್ ಫಾಸ್ಟರ್ ಅಂತಂದರೆ ಸ್ಪೀಡ್ ಜಾಸ್ತಿ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಮೇನ್ ಪಾಯಿಂಟ್, ದಟ್ ಈಸ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್. ಸೊ ನೆಕ್ಸ್ಟ್ ಇಂಟರಾಕ್ಟಿವ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ. ಇಂಟರಾಕ್ಟಿವ್ ಅಂತಂದರೆ ದೇರ್ ಶುಡ್ ಬಿ ಅ ಇಂಟ್ರಾಕ್ಷನ್. ಒಂದು ರೆಸ್ಪಾನ್ಸ್ಗೆ ಇನ್ನೊಂದು ರೆಸ್ಪಾನ್ಸು ಕರೆಕ್ಟಾಗಿ ಬರಬೇಕು. ಅಂದರೆ ನಾವು ಏನೇ ಒಂದು ಸ್ಟೇಟ್ಮೆಂಟ್ ಬರೆದ್ರೂ ಅದರಲ್ಲಿ ನಮಗೆ ಕರೆಕ್ಟಾಗಿ ಕಮೆಂಟ್ಸ್ ಕೊಟ್ಟು ಅದನ್ನು ಮೆನ್ಷನ್ ಮಾಡಿದ್ರೆ ಆಗ ಆ ಪ್ರೋಗ್ರಾಮು ಎಫಿಷಿಯೆಂಟ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಮತ್ತು ಯೂಸರ್ ಫ್ರೆಂಡ್ಲಿ ಆಗೂ ಇರುತ್ತೆ ಅಂತ ಮೀನಿಂಗು. ಓಕೆ, ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್ ಇನ್ ದ ಕೋಡ್. ಸೊ ಅದೇ ನಾನು ಹೇಳಿದ್ದು, ಏನೇ ಒಂದು ಪ್ರೋಗ್ರಾಮ್ ಬರೆದ್ರೂ ಅದನ್ನು ಡಾಕ್ಯುಮೆಂಟ್ ಮಾಡಿ ಇಡಬೇಕು. ಡಾಕ್ಯುಮೆಂಟ್ ಅಂತಂದರೆ ಗುಡ್ ಪ್ರೋಗ್ರಾಮ್ ಮಸ್ಟ್ ಹ್ಯಾವ್ ಸೆಲ್ಫ್ ಡಾಕ್ಯುಮೆಂಟೇಷನ್ ಕೋಡ್. ದಿಸ್ ಹೆಲ್ಪ್ಸ್ ದ ಯೂಸರ್ ಟು ಐಡೆಂಟಿಫೈ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕೋಡ್ ಆ್ಯಂಡ್ ದೇರ್ ಮೀನಿಂಗ್ ಇನ್ ದ ಪ್ರೋಗ್ರಾಮ್. ಅಂತಂದರೆ ಇವಾಗ ಏನೋ ಒಂದು ಪ್ರೋಗ್ರಾಮಲ್ಲಿ ಲೈನ್ ಬರೆದಿರ್ತೀವಿ, ಆ ಲೈನ್ಗೆ ಏನು ಮೀನಿಂಗು ಅಂತನೂ ಅದರಲ್ಲೇ ಡಾಕ್ಯುಮೆಂಟ್ ಮಾಡಿ ಇಟ್ಟರೆ ಆಗ ಅದು ಫರ್ದರ್ ನೆಕ್ಸ್ಟ್ ಯೂಸ್ ಮಾಡೋರ್ಗೂ ಅದು ಏನು ಅಂತ ಗೊತ್ತಾಗುತ್ತೆ. ಸೊ ಅದು ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್ ಇನ್ ದ ಕೋಡ್. ನೆಕ್ಸ್ಟು ಮಾಡಿಫಿಕೇಷನ್ ಮಾಡೋದಕ್ಕೂ ಅದು ಅಲೋ ಮಾಡಬೇಕು. ಅ ಗುಡ್ ಪ್ರೋಗ್ರಾಮ್ ಈಸ್ ಅ ಒನ್ ವಿಚ್ ಅಲೋಸ್ ಮೆನಿ ಮಾಡಿಫಿಕೇಷನ್ಸ್ ಈಸಿಲಿ ವೆನ್ ಎವರ್ ನೀಡೆಡ್.
ಅಂದರೆ ಇವಾಗ ನಾವು ಏನಾದರೂ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಹಾಕ್ಕೊಂಡು ನಾವು ಪ್ರೋಗ್ರಾಮ್ನ ಬರೀಬೋದು. ಇಲ್ಲ ಅಂತಂದರೆ ಕೆಲವೊಂದು ಕನ್ಸ್ಟ್ರಕ್ಟ್ಸಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್ ಹಾಕ್ಕೊಂಡು ಕೂಡ ನಾವು ಪ್ರೋಗ್ರಾಮ್ನ ಬರಿಬೋದು. ಅಂಥ ಪರಿಸ್ಥಿತಿ ಬಂದಾಗ ಕೂಡ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋ ಅಂಥ ಪ್ರೋಗ್ರಾಮ್ನ ನಾವು ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಮತ್ತು ರಿಲಯಬಲ್ ಅಂತಂದರೆ ಒಂದೊಂದ್ಸಲಿ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದ್ಬಿಡುತ್ತೆ. ಆಗ ಕರೆಕ್ಟಾಗಿ ಪ್ರಾಪರಾಗಿ ನಮಗೆ ಡೇಟಾ ಡಿಸ್ಪ್ಲೇ ಆಗ್ತಿರಲ್ಲ. ಅಂಥ ಟೈಮಲ್ಲೂ ಕೂಡ ನಾವು ಕರೆಕ್ಟಾಗಿ ಪ್ರಾಪರಾಗಿ ಡೇಟಾನ ಡಿಸ್ಪ್ಲೇ ಆಗುವಂಥದ್ದಕ್ಕೆ ನಾವು ರಿಲಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಪೋರ್ಟಬಲ್ ಅಂತಂದರೆ a good program is a one which is able to run on different types of machines with minimum changes or no changes. ಅಂದರೆ ಇವಾಗ ನಾವು ಒಂದು ಪ್ರೋಗ್ರಾಮ್ನ ಬರೆದಿರ್ತೀವಿ, ಆ ಪ್ರೋಗ್ರಾಮು ನಾವು ಇವಾಗ ವಿಂಡೋಸಲ್ಲೂ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ, ಅಂದರೆ ಡಾಸ್ ಆಪ್ರೇಟಿಂಗ್ ಸಿಸ್ಟಮ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲೂ ಅದು ಎಕ್ಸಿಕ್ಯೂಟ್ ಮಾಡುವಂಥದ್ದಾಗಿರಬೇಕು. ಅಂಥ ಪ್ರೋಗ್ರಾಮ್ಸ್ಗೆ ನಾವೇನಂತ ಕರಿತೀವಿ, ಪೋರ್ಟಬಲ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಪ್ರೋಗ್ರಾಮ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಗುಣಲಕ್ಷಣಗಳು. ಒಂದು ಒಳ್ಳೆ ಪ್ರೋಗ್ರಾಮ್ ಬರೆದ್ರೆ, ಆ ಒಂದೊಳ್ಳೆ ಪ್ರೋಗ್ರಾಮ್ನ ನಾವು ಕೋಡಿಂಗ್ ಮಾಡ್ತಿದ್ದೀವಿ ಅಂತಂದರೆ ಆ ಪ್ರೋಗ್ರಾಮಲ್ಲಿ ಇರಬೇಕಾಗಿರುವಂಥ ಫೀಚರ್ಸ್ ಇವೆಲ್ಲರೂ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಅಪ್ರೋಚಸ್. ಇವಾಗ ನಾವು ಒಂದು ಪ್ರಾಬ್ಲಮ್ನ ಬರೀತಿದ್ದೀವಿ ಅಂತಂದರೆ ಅದನ್ನು ಯಾವ್ಯಾವ ಥರ ನಾವು ಅದನ್ನು ಸಾಲ್ವ್ ಮಾಡ್ಬೋದು, ಯಾವ ಥರ ಆ ಪ್ರೋಗ್ರಾಮ್ನ ನಾವು ಬರಿಬೋದು ಅಂದರೆ, ಒಂದು ಟಾಪ್ ಡೌನ್ ಡಿಸೈನ್ ಅಂತ, ಸೆಕೆಂಡ್ ಒನ್ನು ಸ್ಟೆಪ್ವೈಸ್ ಡಿಸೈನ್, ಸ್ಟೆಪ್ವೈಸ್ ರಿಫೈನ್ಮೆಂಟ್ ಅಂತ, ಥರ್ಡ್ ಒನ್ನು ಬಾಟಮ್ ಅಪ್ ಡಿಸೈನ್. ಸೊ ಫಸ್ಟ್ ಒನ್ ಇಸ್ ವಾಟ್, ಟಾಪ್ ಡೌನ್ ಡಿಸೈನ್, ಸ್ಟೆಪ್ವೈಸ್ ರಿಫೈನ್ಮೆಂಟ್ ಆ್ಯಂಡ್ ಬಾಟಮ್ ಅಪ್ ಡಿಸೈನ್. ಓಕೆ, ಸೊ ಇಲ್ಲಿ ನಮ್ಮ ಟಾಪ್ ಡೌನ್ ಡಿಸೈನ್ ಅಂತಂದರೆ ಏನು? ಸೊ ಟಾಪ್ ಡೌನ್ ಡಿಸೈನ್ ಬಂದು ಒಂದು ಬಿಗ್ ಪ್ರಾಬ್ಲಮ್ನ ಸ್ಮಾಲ್ ಪ್ರಾಬ್ಲಮ್ಸ್ ಆಗಿ ಮಾಡೋದು. ಅದನ್ನು ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಡಿವೈಡ್ ಆ್ಯಂಡ್ ಕಾಂಕರ್. ವಿ ಕಾಲ್ ದಟ್ ಆಸ್ ಡಿವೈಡ್ ಆ್ಯಂಡ್ ಕಾಂಕರ್. ಓಕೆ, ಅಂದರೆ ಇವಾಗ ಒಂದು ಬಿಗ್ ಪ್ರಾಬ್ಲಮ್ನ ಸ್ಮಾಲ್ ಪೀಸಸ್ ಆಗಿ ಮಾಡಿ ಅದನ್ನು ನಾವು ಅಚೀವ್ ಮಾಡೋದು, ಅದನ್ನು ನಾವು ಟಾರ್ಗೆಟ್ ಮಾಡಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರೆ ನೆಕ್ಸ್ಟು ಹಾಗೆ ಬಿಗ್ ಪ್ರಾಬ್ಲಮ್ಗೆ ಬಿಗ್ ಸೊಲ್ಯೂಷನ್ ಕೂಡ ನಮಗೆ ಸಿಗ್ಬಿಡತ್ತೆ ಅಂತ. ಅಂದರೆ ಏನು ಅಂದರೆ, ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ಅ ಪ್ರಾಬ್ಲಮ್ ಇಂಟು ಸಬ್ ಪ್ರಾಬ್ಲಮ್ಸ್ ಆ್ಯಂಡ್ ಫರ್ದರ್ ಡಿವೈಡಿಂಗ್ ದ ಸಬ್ ಪ್ರಾಬ್ಲಮ್ಸ್ into smaller subproblems until it can be implemented for the computer solutions. It is called as top down design. ಅಂದರೆ ಇವಾಗ ನಾವು ಒಂದು ಬಿಗ್ ಪ್ರಾಬ್ಲಮ್ನ ನಾವು ತೊಗೊಂಡಿದ್ದೀವಿ. ಸೊ ಆ ಬಿಗ್ ಪ್ರಾಬ್ಲಮ್ನ ನಾವು ಡಿವೈಡ್ ಮಾಡ್ತಿದ್ದೀವಿ. ಸೊ ಡಿವೈಡ್ ಮಾಡಿದ್ದಾದಮೇಲೆ ಏನು ಮಾಡ್ತೀವಿ, ಮತ್ತು ಡಿವೈಡ್ ಆಗಿರೋವಂಥ ಪ್ರಾಬ್ಲಮ್ನ ಮತ್ತೆ ಇನ್ನೊಂದು ಸಲ ಡಿವೈಡ್ ಮಾಡ್ತೀವಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ಸ್ಮಾಲ್ ಪ್ರಾಬ್ಲಮ್ಮು ನಾವು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಆಗೋವರೆಗೂ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಟಾಪ್ ಡೌನ್ ಡಿಸೈನ್ ಅಥವಾ ಟಾಪ್ ಡೌನ್ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ನಾವು ಟ್ರೀ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ದ ಟಾಪ್ ಡೌನ್ ಡಿಸೈನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಅ ಟ್ರೀ ಸ್ಟ್ರಕ್ಚರ್ ಆ್ಯಸ್ ಶೋನ್ ಇನ್ ದ ಬಿಲೋ. ಓಕೆ, ಸೊ ಇದರಲ್ಲಿ ನಿಮಗೆ ಕಾಣಿಸ್ತಿದೆ ಟ್ರೀ ಸ್ಟ್ರಕ್ಚರ್. ಓಕೆ, ಸೊ ನೆಕ್ಸ್ಟ್ ಬಂದು ಅಡ್ವಾಂಟೇಜಸ್ ಆಫ್ ಟಾಪ್ ಡೌನ್ ಡಿಸೈನ್. ಸೊ ಹಿಂಗೆ ಮಾಡೋದ್ರಿಂದ ಏನೇನು ಅಡ್ವಾಂಟೇಜು? ಸೊ ಒಂದು ಅಂಡರ್ಸ್ಟ್ಯಾಂಡಬಿಲಿಟಿ. ಸೊ ಫಸ್ಟ್ ಒನ್ ಇಸ್ ಅಂಡರ್ಸ್ಟ್ಯಾಂಡಬಿಲಿಟಿ. ಅಂಡರ್ಸ್ಟ್ಯಾಂಡಬಿಲಿಟಿ ಅಂತಂದರೆ ಒಂದೊಂದು ಚಿಕ್ಕ ಮಾಡ್ಯೂಲ್ನು, ಇವಾಗ ನಾನು ಒಂದು ದೊಡ್ಡ ಪ್ರೋಗ್ರಾಮ್ನ ತೊಗೊಂಡಿದ್ದೀನಿ. ಸೊ ಆ ದೊಡ್ಡ ಪ್ರೋಗ್ರಾಮ್ ಬಿಗ್ ಪ್ರಾಬ್ಲಮ್ ಇದೆ. ಸೊ ಈ ಬಿಗ್ ಪ್ರಾಬ್ಲಮ್ನ ನಾವು ಡಿವೈಡ್ ಮಾಡ್ತಾಯಿದ್ದೀವಿ, ಏನೋ ಇನ್ನೊಂದು ಪ್ರಾಬ್ಲಮ್ ಹಾಗೆ, ಮತ್ತೆ ಇದನ್ನು ಡಿವೈಡ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಮತ್ತೆ ಸ್ಮಾಲ್ ಛೋಟ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದು ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಸ್ಮಾಲ್ ಪ್ರಾಬ್ಲಮ್ ಇದೆಲ್ಲ, ಆ ಪ್ರಾಬ್ಲಮ್ನ ಈಸಿಯಾಗಿ ನಾವು ಗ್ರಾಸ್ಪ್ ಮಾಡ್ಬೋದು, ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಬಟ್ ಆದರೆ ಬಿಗ್ ಪ್ರಾಬ್ಲಮ್ ಇತ್ತು ಅಂತಂದರೆ ಏನು ಮಾಡ್ತೀವಿ, ಅದು ಅರ್ಥನೇ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ಇದು ಮಾಡೋದ್ರಿಂದ, ಟಾಪ್ ಡೌನ್ ಡಿಸೈನ್ ಮಾಡೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡಬಿಲಿಟಿ ಆಗುತ್ತೆ. ಸೊ ನೆಕ್ಸ್ಟ್ ರಿಯೂಸಬಿಲಿಟಿ. ಸೊ ರಿಯೂಸಬಿಲಿಟಿ ಅಂತಂದರೆ ದ ಮಾಡ್ಯೂಲ್ ಕ್ಯಾನ್ ಬಿ ಕಾಲ್ಡ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ದ ಪ್ರೋಗ್ರಾಮ್. ಅಂದರೆ
ಮತ್ತೆ 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 ಆ ಪ್ರೋಗ್ರಾಮ್ನ ನಾವು ಕಾಲ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎಲಿಮಿನೇಟ್ಸ್ ಆಫ್ ಡೂಪ್ಲಿಕೇಟಿಂಗ್. ಸೊ ಡೂಪ್ಲಿಕೇಶನ್ಸನ್ನು ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು. ಅಂದರೆ ರಿಪೀಟ್ ಆಗಿರೋದು, ಡೂಪ್ಲಿಕೇಟ್ ಅಂತಂದರೆ ರಿಪೀಟಿಂಗ್ ದ ಸೇಮ್ ಇನ್ಸ್ಟ್ರಕ್ಷನ್ಸ್ ಇನ್ ದ ಪ್ರೋಗ್ರಾಮ್. ಆವಾಗ ಏನು ಮಾಡುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಡಿಬಗ್ಗಿಂಗ್ ಈಸ್ ಈಸಿಯರ್. ಸೊ ಡಿಬಗ್ಗಿಂಗ್ ಮಾಡೋದು ಅಂದರೆ ಎರರ್ಸ್ನ ಫೈಂಡ್ ಔಟ್ ಮಾಡೋದು. ಇವಾಗ ಸ್ಮಾಲ್ ಪ್ರೋಗ್ರಾಮ್ ಇರೋದ್ರಿಂದ ನಾವು ಈಸಿಯಾಗಿ ಎರರ್ಸ್ನ ಐಡೆಂಟಿಫೈ ಮಾಡ್ಬೋದು. ಮತ್ತು ಇಟ್ ಪ್ರೊವೈಡ್ಸ್ ಅ ಟೀಮ್ ವರ್ಕ್. ಸೆವೆರಲ್ ಪ್ರೋಗ್ರಾಮರ್ಸ್ ಕ್ಯಾನ್ ವರ್ಕ್ ಆನ್ ಇಂಡಿವಿಜುವಲ್ ಪ್ರೋಗ್ರಾಮ್ ಅಟ್ ದ ಸೇಮ್ ಟೈಮ್. ಅಂದರೆ ಗ್ರೂಪ್ ಆಫ್ ಯೂಸರ್ಸ್ ಇರ್ತಾರೆ, ಗ್ರೂಪ್ ಆಫ್ ಪ್ರೋಗ್ರಾಮರ್ಸ್ ಇರ್ತಾರೆ, ಪ್ರೋಗ್ರಾಮ್ 1, ಪ್ರೋಗ್ರಾಮ್ 2, ಪ್ರೋಗ್ರಾಮ್ 3 ಅಂತ ಪ್ರೋಗ್ರಾಮರ್ಸ್ ಇರ್ತಾರೆ. ಸೊ ಆ ಪ್ರೋಗ್ರಾಮರ್ಸ್ ಎಲ್ಲನೂ ಒಂದೇ ಗೋಲ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂದರೆ ಟೀಮ್ ವರ್ಕು ಈಸಿಯಾಗಿ ಇಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಬಿಲ್ಡಿಂಗ್ ಲೈಬ್ರರೀಸ್. ಸೊ ಲೈಬ್ರರೀಸ್ನ ಕೂಡ ನಾವು ಈಸಿಯಾಗಿ ಕಾಮನ್ ಆಗಿರೋದ್ರಿಂದ ಇಲ್ಲಿ ಫಂಕ್ಷನ್ಸು ನಾವು ಈಸಿಯಾಗಿ ಬಿಲ್ಡ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೋಗ್ರಾಮ್ ಮೇಂಟೆನೆನ್ಸ್. ಸೊ ಈ ಥರ ಸಿಂಪಲ್ ಡಿವೈಡ್ ಮಾಡಿರೋದ್ರಿಂದ ಪ್ರೋಗ್ರಾಮ್ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಆಗುತ್ತೆ. ಪ್ಯಾರಲಲ್ ಪ್ರೊಸೆಸಿಂಗ್ ಅಂದರೆ 2 or more ಪ್ರೋಸೆಸ್ಸು ಒಂದೇ ಸತಿ ಎಕ್ಸಿಕ್ಯೂಟ್ ಮಾಡೋದು. ಇಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಡಿವೈಡ್ ಮಾಡ್ತಿದ್ದೀವಿ, ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂಡ ನಾವು ಒಂದು ಪ್ರೋಗ್ರಾಮ್ನ ಡಿವೈಡ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದನ್ನು ನಾವು ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಓಕೆ, ಸೊ ಒಂದೇ ಸತಿ ಡೆವಲಪ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ದ ಅಸಂಪ್ಷನ್ಸ್ ಆಟ್ ಅ ಲೆವೆಲ್ ಕಂಟಿನ್ಯೂ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ನೆಕ್ಸ್ಟ್ ಲೆವೆಲ್ ಸಬ್ ಪ್ರೋಗ್ರಾಮ್ಸ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಇನ್ ಅ ಪ್ಯಾರಲಲ್ ವೇ ಅಂತ ಮೀನಿಂಗು. ಓಕೆ, ಸೊ ಇದೆಲ್ಲನೂ ಏನು ಅಡ್ವಾಂಟೇಜಸ್ ಆಫ್ ಅ ಟಾಪ್ ಡೌನ್ ಡಿಸೈನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಅಪ್ರೋಚಸ್ ಸ್ಟೆಪ್ ರಿಫೈನ್ಮೆಂಟ್. ಸ್ಟೆಪ್ ರಿಫೈನ್ಮೆಂಟ್ ಅಂದರೆ ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ದ ಪ್ರಾಬ್ಲಮ್ ಅಟ್ ಈಚ್ ಸ್ಟೇಜ್ ಟು ಒಬ್ಟೈನ್ ಅ ಕಂಪ್ಯೂಟರ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಸ್ಟೆಪ್ವೈಸ್ ರಿಫೈನ್ಮೆಂಟ್. ಅಂದರೆ ಇವಾಗ ನಾವು ಬಿಗ್ ಪ್ರಾಬ್ಲಮ್ನ ಒಂದೇ ಸತಿ ಬ್ರೇಕ್ ಮಾಡಿಬಿಡಲ್ಲ ಸ್ಮಾಲ್ ಪ್ರಾಬ್ಲಮ್ ಆಗಿ, ಬಟ್ ಆದರೆ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಸ್ಟೇಜಲ್ಲೂ ನಾವು ಆ ಪ್ರಾಬ್ಲಮ್ನ ಕಟ್ ಮಾಡ್ತಾ ಇದ್ದೀವಿ. ಆ ಥರ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಟೆಪ್ ರಿಫೈನ್ಮೆಂಟ್ ಅಂತ ಕರಿತೀವಿ. ಸೊ ಸ್ಟೆಪ್ ರಿಫೈನ್ಮೆಂಟ್ ಅಂದರೆ ಏನು ಮಾಡ್ತೀವಿ, ಅದರಲ್ಲಿ ಒಂದೊಂದು ಸ್ಟೇಟ್ಗೂ ಒಂದೊಂದು ಪ್ರಾಬ್ಲಮ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಏನಂತ ಕರಿಬೋದು, ದ ಡೆವಲಪ್ಮೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸ್ಟಾರ್ಟ್ ವಿತ್ ದ ಇನಿಷಿಯಲ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಯಾವಾಗಲೂ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಅದಾದಮೇಲೆ ಏನು ಮಾಡ್ತೀವಿ, ಬ್ರೇಕ್ ಇನ್ ಟು ಫ್ಯೂ ಜನರಲ್ ಸ್ಟೆಪ್ಸ್. ಅಂದರೆ 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್ ಅಂತ ಜನರಲ್ ಸ್ಟೆಪ್ ಅದರ ಮಾಡ್ಕೊಳ್ತೀವಿ. ಆಮೇಲೆ ಟೇಕ್ ಈಚ್ ಸ್ಟೆಪ್ ಆ್ಯಂಡ್ ಬ್ರೇಕ್ ಇಟ್ ಇನ್ ಟು ಫರ್ದರ್ ಮೋರ್ ಡೀಟೇಲ್ ಸ್ಟೆಪ್ಸ್. ಅಂದರೆ ಇವಾಗ ಇದೊಂದು ಸ್ಟೆಪ್ ತೊಗೊಂಡಿದ್ದೀವಿ, ಮತ್ತೆ ಇನ್ನೊಂದು ಸ್ಟೆಪ್ ಮಾಡೋದು, ಮತ್ತೆ ಅದನ್ನು ಡಿವೈಡ್ ಮಾಡೋದು, ಇಲ್ಲೊಂದು ತೊಗೊಂಡಿದ್ದೀವಿ ಮತ್ತೆ ಅದನ್ನು ಡಿವೈಡ್ ಮಾಡೋದು. ಓಕೆ, ಮತ್ತು ಇದನ್ನು ರಿಪೀಟ್ ಮಾಡ್ತಾ ಇರಬೇಕು. ಈ ಸ್ಟೆಪ್ಗೂ ನಾವು ರಿಪೀಟ್ ಮಾಡ್ಕೊಳ್ತಾ ಹೋಗಬೇಕು. ಅದಾದಮೇಲೆ ಏನು ಮಾಡ್ತೀವಿ, ಸೊ ಈ ಸ್ಮಾಲ್ ಸ್ಟೆಪ್ಸ್ ಬಂದಿರುತ್ತಲ್ವ, ಆ ಸ್ಟೆಪ್ಸ್ನ ಮತ್ತೆ ನಾವು ಅದಕ್ಕೆ ಸೂಡೋ ಕೋಡ್ ಬರೀತೀವಿ. ಸೊ ಈ ಪ್ರೋಸೆಸ್ಗೆ ನಾವು ಸ್ಟೆಪ್ ರಿಫೈನ್ಮೆಂಟ್ ಅಂತ ಕರಿತೀವಿ. ಅಂದರೆ ಇವಾಗ ಒಂದು ಬಿಗ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಬಿಗ್ ಪ್ರಾಬ್ಲಮ್ ಕೊಟ್ಟಾಗ ನೀವೇನೋ ಒಂದು ಸ್ಮಾಲ್ ಪ್ರಾಬ್ಲಮ್ನ ನೀವು ತಗೊಳ್ತೀರಾ, ಸ್ಮಾಲ್ ಸ್ಟೆಪ್ನ ನೀವು ತಗೊಳ್ತೀರಾ. ಸೊ ಆ ಸ್ಟೆಪ್ಪನ್ನ ಮತ್ತೆ ನೀವು ಅದನ್ನು ಇನ್ನೊಂದು ಸತಿ ಬ್ರೇಕ್ ಮಾಡಿ ಮತ್ತೆ ನೀವು ಫೈನಲಾಗಿ ಆ ಸ್ಟೆಪ್ಪನ್ನ ಇನ್ನೊಂದು ಬ್ರೇಕ್ ಮಾಡಿದ್ರೆ, ಆ ಬ್ರೇಕ್ ಮಾಡಿರೋಂಥ ಫೈನಲ್ ಸ್ಟೆಪ್ಗೆ ನಾವೇನಾದರೂ ಒಂದು ಸೂಡೋ ಕೋಡ್ನ ಬರೀಬೇಕು. ಅಂಥ ಸೂಡೋ ಕೋಡ್ ಬರೆದ್ಬಿಟ್ಟು ಅದಾದಮೇಲೆ ರಿಯಲ್ ಕೋಡ್ನ ಬರೀಬೇಕಾಗುತ್ತೆ. ಆ ಸೂಡೋ ಕೋಡ್ಗೆ ಈ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ಸ್ಟೆಪ್ ವೈಸ್ ರಿಫೈನ್ಮೆಂಟು, ಸೆಕೆಂಡ್ ಅಪ್ರೋಚ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ನೆಕ್ಸ್ಟ್ ಬಾಟಮ್ ಅಪ್ ಅಪ್ರೋಚ್. ಸೊ ಫಸ್ಟು ನಾವು ನೋಡಿದ್ದೇನು ಟಾಪ್ ಡೌನ್ ಅಪ್ರೋಚ್, ಅಂದರೆ ಮೇಲಿಂದ ಕೆಳಗೆ. ಸೊ ಬಿಗ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದನ್ನು ಡಿವೈಡ್ ಮಾಡ್ಕೊಳ್ತಾ ಬರ್ತೀವಿ. ಬಟ್ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಕೆಳಗಿಂದ ಮೇಲೆ.
ಸೊ ಈ ಅಪ್ರೋಚ್ ಏನು ಅಂದರೆ ರಿವರ್ಸ್ ಆಫ್ ದ ಟಾಪ್ ಡೌನ್ ಅಪ್ರೋಚ್. ಸೊ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಇಟ್ ಇಂಡಿಕೇಟ್ಸ್ ಬಾಟಮ್ ಅಪ್ ಅಪ್ರೋಚ್ ಅಲ್ವಾ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಮಾಡ್ಯೂಲ್ಸ್ ಬಂದಿರುತ್ತಲ್ವ ನಮಗೆ. ಸೊ ಇಲ್ಲಿ ಬಂದಿದೆ ಅಲ್ವಾ ಸ್ಮಾಲ್ ಮಾಡ್ಯೂಲ್ಸು. ಸೊ ಇಲ್ಲಿಂದ ನಾವು ಟೆಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಏನಾದರೂ ಎರರ್ ಇದೆಯಾ, ಏನಾದರೂ ಡೆವಲಪ್ಮೆಂಟ್ ಮಾಡಬೇಕಾ ಪ್ರೋಗ್ರಾಮಲ್ಲಿ, ಆ ಮಾಡ್ಯೂಲಲ್ಲಿ ಅಂತ ನೋಡ್ಕೊಂಡು ಆಮೇಲೆ ಫೈನಲ್ ಆಗಿ ಬಿಗ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದು ಬಾಟಮ್ ಅಪ್ ಅಪ್ರೋಚ್. ಸೊ ಥರ್ಡ್ ಮೆಥಡ್. ಸೊ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಏನು? ಇಟ್ ಈಸ್ ಅ ಆಪೋಸಿಟ್ ಆಫ್ ದ ಟಾಪ್ ಡೌನ್ ಅಪ್ರೋಚ್ ಅಂತ ಮೀನಿಂಗು. ಓಕೆ, ಸೊ ಇದು ಬಾಟಮ್ ಅಪ್ ಅಪ್ರೋಚ್. ಸೊ ಇದಕ್ಕೆ ಬಿಗ್ ಎಕ್ಸಾಂಪಲ್ ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ನಾವೇನು ಕಲಿತೀವಿ ನೆಕ್ಸ್ಟು ನಿಮಗೆ C++ ಅಂತ ಬರುತ್ತೆ, ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಸೊ ಅಲ್ಲಿ ನಾವು ಈ ಬಾಟಮ್ ಅಪ್ ಅಪ್ರೋಚನ್ನೇ ನಾವು ಯೂಸ್ ಮಾಡೋದು. ಓಕೆ, ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ 3 ಅಪ್ರೋಚಸ್ ಇರುತ್ತೆ. ಒಂದು ಟಾಪ್ ಡೌನ್ ಅಪ್ರೋಚು, ಇನ್ನೊಂದು ಸ್ಟೆಪ್ ವೈಸ್ ರಿಫೈನ್ಮೆಂಟ್ ಅಪ್ರೋಚು, ಇದು ಥರ್ಡ್ ಅಪ್ರೋಚ್. ಸೊ ಬಾಟಮ್ ಅಪ್ ಅಪ್ರೋಚ್. ಓಕೆ, ಸೊ ನೆಕ್ಸ್ಟ್, ಸೊ ಅದೆಲ್ಲನೂ ನಾವು ಅಪ್ರೋಚಸ್ ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತ. ನೆಕ್ಸ್ಟು ಟೆಕ್ನಿಕ್ಸ್ ಇದ್ದಾವೆ ಪ್ರೋಗ್ರಾಮಲ್ಲಿ, ಸ್ವಲ್ಪ ಟೆಕ್ನಿಕ್ಸ್ ಬರುತ್ತೆ. ಆ ಟೆಕ್ನಿಕ್ಸ್ ಯಾವ್ದು ಅಂದರೆ, ಆ ಟೆಕ್ನಿಕ್ಸ್ ಏನಕ್ಕೆ ಬೇಕು, ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್ ಏನಕ್ಕೆ ಬೇಕು ಅಂತಂದರೆ, ಇನ್ ಆರ್ಡರ್ ಟು ಕ್ರಿಯೇಟ್ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಪ್ರೋಗ್ರಾಮ್ ವಿ ಮಸ್ಟ್ ಯೂಸ್ ಅಪ್ರೋಪ್ರಿಯೇಟ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್. ಓಕೆ, ಸೊ ಅಪ್ರೋಪ್ರಿಯೇಟ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್ ಯಾವ್ದು ಅಂದರೆ, ಒಂದು ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್, ಸೆಕೆಂಡ್ ಒನ್ protected programming, third one modular programming, fourth one object oriented programming ಅಂತ. ಸೊ ಇವೆಲ್ಲನೂ 4 ಕೈಂಡ್ಸ್ ಆಫ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್. ಸೊ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತಂದರೆ ಏನು ಅಂತ ನೋಡೋಣ ಈಗ. ಸೊ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದರೆ ಅರ್ಲಿಯೆಸ್ಟ್ ಪ್ರೋಗ್ರಾಮಿಂಗ್ ಟೆಕ್ನಿಕ್. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಹೋಲ್ ಪ್ರೋಗ್ರಾಮ್ ಇಸ್ ಸಾಲ್ವ್ ಆ್ಯಸ್ ಅ ಸಿಂಗಲ್ ಬ್ಲಾಕ್. ಸೊ ಸಿಂಗಲ್ ಬ್ಲಾಕ್ ಆಗಿ ಮೇನ್ ಪ್ರೋಗ್ರಾಮ್ ಹಾಗೆಯೇ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ನಾವೇನಾದರೂ ಸ್ಟೇಟ್ಮೆಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ, ಆಗ ನಾವು ಮಾಮೂಲಿ ಮೇನ್ ಪ್ರೋಗ್ರಾಮ್ನ ನಾವು ಮಾಡಿಫಿಕೇಷನ್ ಮಾಡಬೇಕಾಗಿತ್ತು. ಇದರಲ್ಲಿ ಲಾಟ್ ಆಫ್ ಗೋ ಟು ಸ್ಟೇಟ್ಮೆಂಟ್ಸ್ ಇರುತ್ತೆ, ಜಂಪ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಅದೆಲ್ಲನೂ ಇರುತ್ತೆ. ಇದು ಸ್ಮಾಲ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್ಗೆ, ಸ್ಮಾಲ್ ಪ್ರಾಬ್ಲಮ್ಗೆ ಇದು ಯೂಸ್ ಆಗಲ್ಲ. ಇದು ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ಸೊ ಹಿಂಗಿರುತ್ತೆ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ಸೊ ಇದರಲ್ಲಿ ಮೇನ್ ಪ್ರೋಗ್ರಾಮ್ ಡೇಟಾ ಏನಿದೆ ಅದನ್ನು ಒಂದೇ ಬಾಕ್ಸಲ್ಲಿ ನಾವು ಹಾಕ್ಕೊಂಡು ಒಂದು ಪ್ರೋಗ್ರಾಮ್ ಅಂತ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಅಂದರೆ ಮೇನ್ ಪ್ರೋಗ್ರಾಮ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಕಮ್ಯಾಂಡ್ಸ್ ಆರ್ ಸ್ಟೇಟ್ಮೆಂಟ್ಸ್ ವಿಚ್ ಮಾಡಿಫೈ ದ ಡೇಟಾ ಈಸ್ ಗ್ಲೋಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್. ಅಂದರೆ ಇವಾಗ ನಾವೇನಾದರೂ ಒಂದು ಚೇಂಜಸ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಪ್ರೋಗ್ರಾಮ್ ಅಂತ ಮೀನಿಂಗು. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ ಹೌ the procedural programming takes place. ಸೊ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಅಂತಂದರೆ ಇದೇನಾಗುತ್ತೆ ಅಂದರೆ ಟಾಪ್ ಡೌನ್ ಅಪ್ರೋಚ್ ಥರ. ಅಂದರೆ ಒಂದು ಬಿಗ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ ಪ್ರಾಬ್ಲಮ್ನ ನಾವು ಮತ್ತೆ ಡಿವೈಡ್ ಮಾಡ್ಕೊತಾ ಹೋಗ್ತೀವಿ. ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ವ್ಯೂಡ್ ಆ್ಯಸ್ ಅ ಟ್ರೀ. ಸೊ ನಾವು ಟಾಪ್ ಡೌನ್ ಅಪ್ರೋಚಲ್ಲಿ ಕೂಡ ಏನು ಮಾಡಿದ್ವಿ, ಒಂದು ಮೇನ್ ಪ್ರೋಗ್ರಾಮ್ ಕೊಟ್ಟಿರ್ತಾರೆ, ಆ ಮೇನ್ ಪ್ರೋಗ್ರಾಮ್ನ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಅಂತ ಡಿವೈಡ್ ಮಾಡಿದ್ವಲ್ಲ. ಸೇಮ್ ಹಾಗೆ ಇಲ್ಲಿ ಪ್ರೊಸೀಜರ್ ಎ, ಪ್ರೊಸೀಜರ್ ಬಿ, ಪ್ರೊಸೀಜರ್ ಅಪ್ ಟು ಎಕ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಸೊ ಈ ಪ್ರೊಸೀಜರಲ್ಲೆಲ್ಲನೂ ನಾವು ಏನು ಮಾಡ್ತೀವಿ, ವಿ ಮಸ್ಟ್ ಫೈಂಡ್ ದ ಆನ್ಸರ್ ಫಾರ್ ದಟ್. ಓಕೆ, ಸೊ ಇದು ಏನು ಮಾಡುತ್ತೆ, ಇದು ಯಾವ ಥರ ಇದೆ, ಗ್ರಾಫಿಕಲ್ ಹ್ಯಾರಾರ್ಕಿಯಲ್ ಗ್ರಾಫ್ ಥರ ವ್ಯೂ ನಮಗೆ ಕೊಡ್ತಾ ಇದೆ. ಸೊ ಇದು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್. ಸೊ ನೆಕ್ಸ್ಟ್ ಥರ್ಡ್ ಒಂದು ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಸೊ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಸ್ಪ್ಲಿಟ್ಟಿಂಗ್ ದ ಲೆಂತಿಯರ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಇಂಟು ನಂಬರ್ ಆಫ್ ಸ್ಮಾಲರ್ ಯೂನಿಟ್ಸ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲರೈಸೇಷನ್.
ಅಂದರೆ ಇವಾಗ ಬಿಗ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಬಿಗ್ ಪ್ರಾಬ್ಲಮ್ಗೆ ಮತ್ತೆ ಮತ್ತೆ ಅದನ್ನು ಸ್ಮಾಲರ್ ಯೂನಿಟ್ಸ್ ಆಗಿ ಬ್ರೇಕ್ ಮಾಡೋದನ್ನು, ಬ್ರೇಕ್ ಮಾಡಿ ಬರುವಂಥದ್ದನ್ನ ಏನಂತ ಕರಿತೀವಿ? ಮಾಡ್ಯುಲರ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಅದು ಇಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಮಾಡ್ಯುಲರೈಸೇಷನ್ ಅಂತ ಕರಿತೀವಿ. ಓಕೆ, ಆ ಅಪ್ರೋಚ್ಗೆ ಏನಂತ ಕರಿತೀವಿ? ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ಮಾಡ್ಯೂಲ್ ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವಿತ್ ದ ಸೆಲ್ಫ್ ಕಂಟೈನ್ಡ್ ಕಲೆಕ್ಷನ್ಸ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ಅ ಪ್ರಾಬ್ಲಮ್. ಅಂದರೆ ಅದರಲ್ಲಿ ಒಂದು ಪಾರ್ಟ್ ಇರುತ್ತೆ, ಆ ಬಿಗ್ ಪ್ರೋಗ್ರಾಮಲ್ಲಿ ಒಂದು ಸ್ಮಾಲ್ ಪಾರ್ಟ್ ಇರುತ್ತೆ, ಅದೇನಾಗಿರುತ್ತೆ ಅದರಲ್ಲಿ ಸ್ಟೆಪ್ಸ್ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ ಟು ಸಾಲ್ವ್ ಅ ಪ್ರಾಬ್ಲಮ್ ಅಂತ ಮೀನಿಂಗ್. ಓಕೆ, ಸೊ ಇದು ಮಾಡ್ಯುಲರ್ ಪ್ರೋಗ್ರಾಮ್ಗೆ ರೆಪ್ರೆಸೆಂಟೇಷನ್. ಸೊ ಇಲ್ಲಿ ನಾವು ಪ್ರೋಗ್ರಾಮ್ ನೇಮ್ನ ನಾವು ಪ್ರೋಗ್ರಾಮ್ನ ತಗೊಳ್ತೀವಿ, ಆ ಪ್ರೋಗ್ರಾಮ್ನ ನಾವು ಮತ್ತೆ ಡಿವೈಡ್ ಮಾಡಿ ಮಾಡ್ಯೂಲ್ಸ್ ಆಗಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಈಚ್ ಮಾಡ್ಯೂಲ್ಗೆ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿದರೆ ನಮಗೆ ಈ ಬಿಗ್ಗರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಸಿಕ್ಕತ್ತೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತಂದರೆ ಇದರಲ್ಲಿ ಏನು ಅಂದರೆ ಇಟ್ ಇನ್ವಾಲ್ವ್ಸ್ ಬೇಸಿಕ್ ಸ್ಟ್ರಕ್ಚರ್ಸ್. ಸೊ ಸ್ಟ್ರಕ್ಚರ್ಸ್ ಯಾವುದ್ಯಾವುದು ನಮ್ಮದು ಬೇಸಿಕ್ ಸ್ಟ್ರಕ್ಚರ್ಸು? ಸೀಕ್ವೆನ್ಸ್ ಆಗಿರ್ಬೋದು, ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಇಟಿರೇಷನ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಮಾಡ್ಯುಲಾರಿಟಿ ಆಗಿರ್ಬೋದು. ಸೊ ಇದೆಲ್ಲನೂ ನಮ್ಮದೇನು ಬೇಸಿಕ್ ಸ್ಟ್ರಕ್ಚರ್ಸ್. ಸೊ ಈ ಸ್ಟ್ರಕ್ಚರ್ಸ್ ಎಲ್ಲನೂ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಬಟ್ ಅಂದರೆ ಇದರಲ್ಲಿ ಏನು ಅಂದರೆ ಒಂದು ಸಿಂಗಲ್ ಎಂಟ್ರಿ ಇರುತ್ತೆ ಮತ್ತು ಒಂದು ಸಿಂಗಲ್ ಎಕ್ಸಿಟ್ ಇರುತ್ತೆ. ಓಕೆ, ಇದ್ರದ್ದು ಆಬ್ಜೆಕ್ಟಿವ್ಸ್ ಅಂದರೆ ಇದ್ರದ್ದು ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತಂದರೆ, ಸೊ ಒಂದು ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಎರರ್ ಫ್ರೀ ಪ್ರೋಗ್ರಾಮ್, ಅಂದರೆ ಏನು ಎರರ್ಸ್ ಬರಬಾರ್ದು ನಾವು ಎಕ್ಸಿಕ್ಯೂಟ್ ಮಾಡಿದಾಗ. ನೆಕ್ಸ್ಟು ಟು ಇನ್ಕಾರ್ಪೊರೇಟ್ ಬೇಸಿಕ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ಸ್, ಅಂದರೆ ಮೇನ್ ಏನೇನಿದೆ, ಇಫ್ ಎಲ್ಸ್ ಇದೆ, ಅದನ್ನೆಲ್ಲದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಮತ್ತು ಈ ಪ್ರೋಗ್ರಾಮ್ ಉದ್ದೇಶ ಏನು ಅಂತಂದರೆ ಟು ಪ್ರೊಡ್ಯೂಸ್ ಕ್ಲಿಯರ್ ಆ್ಯಂಡ್ ಎಫಿಷಿಯೆಂಟ್ ಪ್ರೋಗ್ರಾಮ್, ಎಫಿಷಿಯೆಂಟಾಗಿ ಬರೀಬೇಕು ಆ ಪ್ರೋಗ್ರಾಮ್ನ. ಮತ್ತು ಟು ಎಲಿಮಿನೇಟ್ ರಿಪೀಟಿಂಗ್ ಸ್ಟೆಪ್ಸ್, ಸೊ ಮತ್ತೆ ರಿಪೀಟ್ ಆಗುವಂಥ ಸ್ಟೆಪ್ಸ್ನ ನಾವು ಇಲ್ಲಿ ಎಲಿಮಿನೇಟ್ ಮಾಡಬೇಕಾಗತ್ತೆ. ಮತ್ತು ಗೋ ಟು ಸ್ಟೇಟ್ಮೆಂಟ್ಸ್ ಎಲ್ಲನೂ ಇಟ್ಕೋಬಾರ್ದು ಇದರಲ್ಲಿ, ಅಂದರೆ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವನೂ ಇದರಲ್ಲಿ ನಾವು ಬರಿಬಾರ್ದು. ಮತ್ತು ಟು ಇಂಪ್ರೂವ್ ದ ಫ್ಲೆಕ್ಸಿಬಿಲಿಟಿ ಆಫ್ ದ ಪ್ರೋಗ್ರಾಮ್. ಸೊ ಅಂದರೆ ನಾವು ಜಾಸ್ತಿ ವೇರಿಯಸ್ ಸಿಸ್ಟಮ್ಸಲ್ಲೂ ನಾವು ಅದನ್ನು ರನ್ ಮಾಡಿದ್ರೆ ಕೂಡ ನಮಗೆ ಔಟ್ಪುಟ್ ಬರಬೇಕು. ಸೊ ಇಂಥ ಪ್ರೋಗ್ರಾಮ್ಸ್ಗೆ ನಾವು ಇದು ಎಲ್ಲನೂ ಏನಂತಾರೆ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರಲ್ಲಿ ಏನು ಅಂದರೆ ಒಂದು ಆಬ್ಜೆಕ್ಟ್ ಒಳಗಡೆ ಇಟ್ ಕಂಬೈನ್ಸ್ ಡೇಟಾ ಆ್ಯಂಡ್ ಫಂಕ್ಷನ್ಸ್ that operate on that data into a single unit called as object. ಅಂದರೆ ಒಂದು ಸಿಂಗಲ್ ಯೂನಿಟನ್ನು ಆಬ್ಜೆಕ್ಟ್ ಆಗಿ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ. ಇದರಲ್ಲಿ ನೆಕ್ಸ್ಟ್ ದ ಪ್ರೋಗ್ರಾಮ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ಸ್. ಅಂದರೆ ಒಂದು ಪ್ರಾಬ್ಲಮಲ್ಲಿ ನಂಬರ್ ಆಫ್ ಸ್ಮಾಲರ್ ಸ್ಮಾಲ್ ಯೂನಿಟ್ಸ್ ಆಗಿ ಅದನ್ನು ಡಿವೈಡ್ ಮಾಡ್ತಾರೆ. ಸೊ ಆ ಸ್ಮಾಲ್ ಯೂನಿಟ್ಸ್ಗೆ ಏನಂತ ಕರೀತಾರೆ? ಆಬ್ಜೆಕ್ಟ್ಸ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ದ ಡೇಟಾ ಆ್ಯಂಡ್ ಫಂಕ್ಷನ್ಸ್ ಆರ್ ಬಿಲ್ಡ್ ಅರೌಂಡ್ ದಿಸ್ ಆಬ್ಜೆಕ್ಟ್ಸ್. ಅಂದರೆ ನಮ್ಮದು ಏನೇನಿದೆ ಡೇಟಾ ಮತ್ತು ಫಂಕ್ಷನ್ ನಮ್ಮ ಪ್ರೋಗ್ರಾಮಲ್ಲಿ, ಸೊ ಅದೆಲ್ಲನೂ ಇದ್ರ ಸುತ್ತಾನೆ ಬಿಲ್ಡ್ ಆಗಿರುತ್ತೆ. ಮತ್ತು ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್, ಸೊ ದೋಸ್ ಫಂಕ್ಷನ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ ದ ಆಬ್ಜೆಕ್ಟ್ಸ್. ಓಕೆ, ಮತ್ತು ದೀಸ್ ಫಂಕ್ಷನ್ಸ್ ಆಫ್ ಒನ್ ಆಬ್ಜೆಕ್ಟ್ ಕ್ಯಾನ್ ಆಕ್ಸೆಸ್ ದ ಫಂಕ್ಷನ್ಸ್ ಆಫ್ ಅದರ್ ಆಬ್ಜೆಕ್ಟ್ಸ್. ಸೊ ಇವಾಗ ಒಂದು ಆಬ್ಜೆಕ್ಟ್ನ ನಾವು ಕಾಲ್ ಮಾಡಿರ್ತೀವಿ, ಸೊ ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು ಅಂತ ಮೀನಿಂಗು. ಓಕೆ, ಸೊ ಇಲ್ಲಿ ನೋಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೆಂಗೆ ಬರುತ್ತೆ ಅಂದರೆ ಒಂದು ಕ್ಲಾಸ್ ಇರುತ್ತೆ. ಸೊ ಆ ಕ್ಲಾಸಲ್ಲಿ ನಮಗೆ ಸೊ ಯಾವುದ್ಯಾವ್ದು ಬೇಕು ಆ ಕ್ಲಾಸಲ್ಲಿ ನಮಗೆ ಆಬ್ಜೆಕ್ಟ್ ಇನ್ಸ್ಟೆನ್ಸಸ್ ಬೇಕು, ಅಂದರೆ ಆಬ್ಜೆಕ್ಟ್ ಬೇಕು, ಮತ್ತು ವೇರಿಯಬಲ್ಸ್ ಬೇಕು, ಮತ್ತು ಕ್ಲಾಸ್ ವೇರಿಯಬಲ್ ಬೇಕು, ಮೆಥಡ್ಸ್ ಬೇಕು. ಸೊ ಇದೆಲ್ಲನೂ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ಕಲಿತೀರಾ. ವಾಟ್ ಯು ಮೀನ್ ಬೈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಊಪ್ಸ್ ಅಂತ ಬರುತ್ತೆ. ಸೊ ಅದನ್ನು ನೀವು
ಇವಾಗೂ ಕಲಿತೀರಾ, ನೆಕ್ಸ್ಟ್ ಇಯರೂ ನೀವು ಕಲಿತೀರಾ. ಸೊ ಇದು 6th ಚಾಪ್ಟರು. ನೆಕ್ಸ್ಟ್ ನಾನು ಕ್ಲಾಸಸಲ್ಲಿ ನಿಮ್ಗೆ ಇನ್ನೂ ಡೀಪಾಗಿ ಟೀಚ್ ಮಾಡ್ತೀನಿ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ ಏನು ಗೊತ್ತಿರಬೇಕು ನಿಮಗೆ, ಆಬ್ಜೆಕ್ಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಆಬ್ಜೆಕ್ಟ್ ಅಂದರೆ ಏನು, ಇಟ್ಸ್ ಅ ರಿಯಲ್ ಟೈಮ್ ಎಂಟಿಟಿ. ಸೊ ಅಷ್ಟು ಮಾತ್ರ ನೀವು ತಿಳ್ಕೊಳ್ಳಿ. ಓಕೆ, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವಶನ್ಸ್, ಡೂ ಆಸ್ಕ್ ದ ಕ್ವೆಶನ್ಸ್. ಓಕೆ, ಥ್ಯಾಂಕ್ ಯು.